ಹಾಕಿದಂತಹ ಅನುಭವ ಹೀಗೆ ವಿಶ್ಲೇಷಣೆ ಆಗ್ತಾ ಇರೋದು. ಹಾಗಾಗಿ ಈಗ ಆಲ್ರೆಡಿ ಮೂಡ ಅನ್ನೋ ಬಿಸಿ ಬಾಣಲಿಯಲ್ಲಿರುವ ಸಿದ್ದರಾಮಯ್ಯನವರು ನಿಜಕ್ಕೂ ಕೂಡ ಜಾತಿ ಗಣತಿ ಹೆಸರಿನ ಬೆಂಕಿ ಕೈ ಹಾಕೋ ಪ್ರಯತ್ನಕ್ಕೆ ಮುಂದಾಗ್ತಾರಾ, ಅಥವಾ ಮಹೇಶ್ ಅವ್ರು ಹೇಳ್ತಾ ಇದ್ದ ಹಾಗೆ ಅಹಿಂದ ವರ್ಗದ ನಾಯಕ ನಾನು ಅನ್ನೋದನ್ನ ಮತ್ತೆ ಮತ್ತೆ ಹೈಕಮಾಂಡ್ ನಾಯಕರ ಮುಂದೆ, ತಮ್ಮದೇ ಪಕ್ಷದ ನಾಯಕರ ಮುಂದೆ ಪ್ರೂವ್ ಮಾಡಲಿಕ್ಕೆ ಶಕ್ತಿ ಪ್ರದರ್ಶನ ಕಣಿಯಾಗ್ತಿದ್ದಾರಾ? ಅಹಿಂದ ನಾಯಕರ ಬಲದೊಂದಿಗೆ ಮೂಡಾ ವಿಚಾರಕ್ಕೆ ಪ್ರಾರಂಭವಾಗಿರುವ ಈ ರಾಜೀನಾಮೆಯ ಒತ್ತಡ, ಅದರಿಂದ ರಕ್ಷಣೆ ಪಡ್ಕೊಳ್ಳೋ ಯತ್ನಕ್ಕೇನಾದರೂ ಮುಂದಾಗ್ತಾರಾ? ಗಣತಿ ಮುಂದಿಟ್ಟು ಹೈಕಮಾಂಡ್ಗೂ ಸೂಚನೆಯನ್ನ, ಸಂದೇಶವನ್ನ ರವಾನೆ ಮಾಡ್ತಾರಾ ಸಿದ್ದರಾಮಯ್ಯನವರು? ಶಾಮನೂರು ಶಿವಶಂಕರಪ್ಪನವರ ರಿಯಾಕ್ಷನ್ ಇದೆ. ಆಗ್ಲೇನೆ ರವೀಂದ್ರ ರೇಷ್ಮೆ ಸರ್ ಅವರು ಪ್ರಸ್ತಾಪ ಮಾಡ್ತಿದ್ರು, ಇವತ್ತೂ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅದನ್ನ ಕೇಳಿಸ್ಕೊಳ್ಳಿ, ನಂತರದಲ್ಲಿ ಚರ್ಚೆ. ನಾವು ಈಗಾಗಲೇ ಅದರ ಬಗ್ಗೆ ಹಿಂದೆ ವಿರೋಧ ವ್ಯಕ್ತಪಡಿಸಿದ ನಮ್ಮ ವೀರಶೈವ ಮಹಾಸಭೆಯಿಂದ ಹೊಸದಾಗಿ ಜನಗಣತಿಯನ್ನು ಮಾಡಲಿ ಅವರು. ಯಾಕೆಂದರೆ ವೀರಶೈವದೊಳಗೆ ಎಲ್ಲ ಬೇರೆ ಬೇರೆ ಮಾಡಿ, ಒಳಪಂಗಡಗಳನ್ನೆಲ್ಲ ಬೇರೆ ಬೇರೆ ಮಾಡಿ ನಮ್ಮ ಜನಸಂಖ್ಯೆ ಕಡಿಮೆ ಮಾಡಿದ್ದಾರೆ. ಅದ್ರಾಗ ಅದಕ್ಕೋಸ್ಕರ ನಾವು ಅದನ್ನು ವಿರೋಧ ಮಾಡ್ತೇವೆ. ಹೊಸ ಜನಗಣತಿಯನ್ನು ಮಾಡಲಿ. ಇದನ್ನ ನಾಗರಾಜ್ ಯಾದವ್ಜಿ ನೀವು ಎಷ್ಟು ಒಪ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಮಗೊಂದಷ್ಟು ಸೋರ್ಸ್ ಬೇಸ್ ಸುದ್ದಿ ಅಂತ ಬರುತ್ತಪ್ಪ. ಅದರಲ್ಲಿ ಕೆಲ ವಿರೋಧ ಪಕ್ಷಗಳ ನಾಯಕರ ಹೇಳಿಕೆ ಕೂಡ ಒಳಗೊಂಡಂತೆ. MB ಪಾಟೀಲ್ರು ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಆಸೆ ಇಟ್ಕೊಂಡಿದ್ದಾರೆ. DK ಶಿವಕುಮಾರ್ ಅವರಂತೂ ವಿಶ್ಲೇಷಣೆ ಮಾಡೋದೇ ಬೇಡ, ವಿರೋಧ ಪಕ್ಷಗಳ ಮಾತಿನ ಆಧಾರದ ಮೇಲೆ ಹೇಳೋದಾದ್ರೆ. ಹೀಗಾಗಿ ಬೆಂಬಲ ಅಂತ ಹೇಳಿ ಯಾರಾದರೂ ನಿಲ್ಲೋದಾದ್ರೆ ಅಹಿಂದ ಸಮುದಾಯದ ಶಾಸಕರು, ನಾಯಕರು ಮಾತ್ರ. ಹೀಗಾಗಿ ಅವರನ್ನ ಸಂತುಷ್ಟಗೊಳಿಸಿ ಅವರ ಬೆಂಬಲದೊಂದಿಗೆ ತಮ್ಮ ಕುರ್ಚಿಯನ್ನ ಭದ್ರಗೊಳಿಸಿಕೊಳ್ಳಿಕ್ಕೆ ಹೈಕಮಾಂಡ್ ನಾಯಕರಿಗೆ ಈ ಒಂದು ಪ್ರಬಲ ಸಮುದಾಯದ ಬೆಂಬಲ ನನ್ನ ಹತ್ರ ಇದೆ ಅನ್ನೋದನ್ನ ತೋರಿಸ್ಲಿಕ್ಕೂ ಕೂಡ ಇದೀಗ ಜಾತಿ ಗಣತಿಯ ಸಮೀಕ್ಷೆಯ, ಅಥವಾ ನಿಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ಸಮೀಕ್ಷೆಯ ವಿಚಾರವನ್ನ ಮುನ್ನೆಲೆಗೆ ತರೋ ಪ್ರಯತ್ನ. ಮಾತಾಡ್ಬೋದಾ? ನಿಮ್ಗೆ ಪ್ರಶ್ನೆ? ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ನೋಡಿ, ನೀವೆಲ್ಲರೂ ತಿಳ್ಕೊಂಡಿದೆ ಅಂದರೆ ಸಿದ್ದರಾಮಯ್ಯನವ್ರ ಕುರ್ಚಿ ಅಲ್ಲಾಡ್ತಾ ಇದೆ, ಏನೋ ಬದಲಾವಣೆ ಆಗ್ತದೆ ಅಂತ. ಇನ್ನೊಬ್ರು ಹೇಳ್ತಾರೆ ಹೈಕಮಾಂಡಲ್ಲಿ ಅಹಿಂದ ನಾಯಕರನ್ನ ಹುಡುಕ್ತಾ ಇದ್ದಾರೆ ಅಂತ. ಇನ್ನೊಬ್ರು ಹೇಳ್ತಾರೆ ಅವ್ರ ರಕ್ಷಣೆಗೋಸ್ಕರ ಮಾಡ್ತಾರಂತ. ಇದೆಲ್ಲ ಅಪ್ಪಟ ಸುಳ್ಳು, ತಪ್ಪು ಗ್ರಹಿಕೆನ ಮಾತನ್ನ ಹೇಳ್ತಾ ಇದ್ದೀನಿ. ನಾನು ವಕ್ತಾರನಾಗಿ ನನ್ನ ಮನೇಲಿ ನಡೀತಾ ಇದ್ದ ವಿಚಾರ ನನಗೆ ಚೆನ್ನಾಗಿ ಗೊತ್ತಿರೋದನ್ನ ಹೇಳ್ತಾ ಇದ್ದೀನಿ. ಪ್ರಮಾಣ ಮಾಡಿ ನಿಮ್ಮ ಮನೆಯಿಂದ ಹೇಳ್ತಾ ಇದ್ದೀನಿ ಕೇಳಿ. ದೇರ್ ಇಸ್ ನೋ ಡಿಸ್ಕಷನ್ ಆಫ್ ಲೀಡರ್ಶಿಪ್ ಚೇಂಜ್ ಇನ್ ಕಾಂಗ್ರೆಸ್. 110%. ಟೇಕ್ ಇಟ್ ಫಾರ್ ಮೀ. ನಾನು ಅಧಿಕೃತವಾಗಿ ಹೇಳ್ತಾ ಇರ್ತಕ್ಕಂಥದ್ದು. ದೇರ್ ಇಸ್ ನೋ ಡಿಸ್ಕಷನ್ ಆಫ್ ಸಚ್ ಥಿಂಗ್ಸ್ ಎಟ್ ಆಲ್ ಇನ್ ಕಾಂಗ್ರೆಸ್. ಹೈಕಮಾಂಡಲ್ಲಿ ಇರ್ಬೋದು ಅಥವಾ ಸ್ಟೇಟ್ ಹೈಕಮಾಂಡಲ್ಲಿ ಇರ್ಬೋದು, ಯಾವುದೇ ಚರ್ಚೆಗಳಿಲ್ಲ. ಈಗ ಆಗಿರ್ತಕ್ಕಂಥ ವಿಚಾರದಲ್ಲಿ ರಾಜಕೀಯ ಪ್ರೇರಿತವಾಗಿ ಮಾಡಿರ್ತಕ್ಕಂಥ ವಿಚಾರಧಾರೆಗಳನ್ನು ಕಾನೂನುಬದ್ಧವಾಗಿ ಎದುರಿಸಬೇಕಂತ ಸಿದ್ದರಾಮಯ್ಯರು ಸಮರ್ಥವಾಗಿದ್ದರೆ ಅವರೇ ಖುದ್ದು ಲಾಯರ್ಗಳಿಂದ ಆಗಿರೋದ್ರಿಂದ ತಲೆನ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಇಂಥ ವಿಚಾರಗಳು ಬಂದಾಗ ನಿನ್ನೆ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಮೀಟಿಂಗ್ಗಳ ಸಭೆ ನಡೆದಾಗಲೂ ಕೂಡ ವಿಸ್ತೃತವಾಗಿ ಚರ್ಚೆ ಆಗಿದ್ದು ಸಮೀಕ್ಷೆ ಬಗ್ಗೆ, ಆರ್ಥಿಕವಾಗಿ ಶೈಕ್ಷಣಿಕವಾಗಿರ್ತಕ್ಕಂಥ ಸಮೀಕ್ಷೆ ಬಗ್ಗೆ ಚರ್ಚೆ ಆಯಿತೇ ಹೊರತು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಕುರ್ಚಿಯ ಬಗ್ಗೆ ಆಗಲಿ, ಇನ್ನೊಬ್ಬರ ರಕ್ಷಣೆ ಮಾಡೋದೇ ಬಗ್ಗೆ ಆಗಲಿ, ಪೊಲಿಟಿಕಲ್ ಸ್ಟ್ರಾಟಜಿ ಮಾಡೋದು ಇಲ್ಲ. ನಾಳೆ 7ನೇ ತಾರೀಕು 12 ಗಂಟೆಗೆ ರಾಜ್ಯದ ಮುಖ್ಯಮಂತ್ರಿಗಳ ಅಪಾಯಿಂಟ್ಮೆಂಟ್ ತಗೊಂಡಿರ್ತಕ್ಕಂಥವ್ರು, ಹಿಂದುಳಿದ ವರ್ಗದ ಆಯೋಗದ ಮಾಜಿ ಅಧ್ಯಕ್ಷರು 4 ಜನ ಸೇರಿ ತಗೊಂಡಿರ್ತಕ್ಕಂಥದ್ದು. ಎಲ್ಲ ಪಕ್ಷಗಳ ಅಧ್ಯಕ್ಷರುಗಳಿಗೂ ಲೆಟರ್ ಬರೆದಿರ್ತಕ್ಕಂಥದ್ದು ಸತ್ಯ. ಆ ಲೆಟರ್ ಕಾಪಿ ಕೂಡ ಇಲ್ಲೇ ಇದೆ. ನಾವು ಪೊಲಿಟಿಕಲ್ ಕಾಂಗ್ರೆಸ್ ಅವರನ್ನೇ ಕರ್ಕೊಂಡೋಗಿ ಮಾತಾಡ್ತಾ ಇಲ್ಲ ಮುಖ್ಯಮಂತ್ರಿ ಮಾಡಿಸ್ಕೋಬೇಕು ಅಂತೇಳಿ. ಈ ವಿಚಾರಧಾರೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಬೇರೆ ಪಕ್ಷದಲ್ಲಿರುವ ಶಾಸಕರನ್ನು ಕೂಡ ಆಹ್ವಾನ ಮಾಡಿದ್ದೇವೆ. ಆ ಲೆಟರ್ಗಳನ್ನು ಆ ಪಕ್ಷದ ಅಧ್ಯಕ್ಷಗಳಿಗೆ ಕಳಿಸಿದ್ದೇವೆ. ಅದರ ನೇತೃತ್ವವನ್ನು ಡಾಕ್ಟರ್ ದ್ವಾರಕನಾಥ್ ಅವರಿಗೆ ಕೊಟ್ಟಿದ್ದೇವೆ. ಒಂದು ಮಾತ್ರ, ಎಲ್ಲದಕ್ಕೂ ಕೂಡ ನಾವು ರಕ್ಷಣೆ ಮಾಡ್ಕೋಬೇಕು. ಏನೋ ಅವರು ಕಾಕತಾಳೀಯ ಮಾಡ್ಕೊಬಿಟ್ರು, ಏನೋ ಅಹಿಂದನ ಇಟ್ಕೊಬಿಟ್ರು ರಕ್ಷಣೆ ಅವೆಲ್ಲವೂ ಸುಳ್ಳು. ಇದು ಕೇವಲ ಸಿದ್ದರಾಮಯ್ಯನವರ ಆಲೋಚನೆ ಅಂತ ಹೇಳೋದಿಲ್ಲ. ಕಾಂಗ್ರೆಸ್ ಪಕ್ಷ ಅಂತಂದ್ರೆ ಯಾವಾಗ್ಲೂ ಕೂಡ ಧ್ವನಿ ಇಲ್ದವರ ಧ್ವನಿ ಪಡೆದು ಇರ್ತಕ್ಕಂತಹ ಒಂದು ಪಕ್ಷ. ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ರಾಜಕೀಯ ಲೇಪನ ಹಚ್ಚಬೇಡಿ. ಇದರಲ್ಲಿ ಏನಾದ್ರು ವೈಜ್ಞಾನಿಕ ಶಾಮನೂರು ಹೇಳಿದ್ರು, ಕ್ವಿಕ್ ರಿಯಾಕ್ಷನ್ ಹೇಳ್ತೀನಿ. ಶಾಮನೂರು ಇರ್ಬೋದು, MB ಪಾಟೀಲ್ ಇರ್ಬೋದು, ಮುಖ್ಯಮಂತ್ರಿ ಆಸ್ಪಿರೆಂಟ್ ಇರ್ಬೋದು, 136 ಜನ ಕೂಡ ಆಸ್ಪಿರೆಂಟ್ಗಳೇ, ಅದೇನು ಡೌಟ್ ಏನೂ ಇಲ್ಲ. ಆದರೆ ನಮ್ಮಲ್ಲಿ ಒಂದು ಬಲಿಷ್ಠವಾದಂಥ ನಾಯಕತ್ವ ಇದೆ. ಮತ್ತೆ ನಮ್ಮ MLAಗಳ ಅಭಿಪ್ರಾಯ ತಗೊಂಡು ಮಾಡ್ತಕ್ಕಂಥ ಆ ಸಿಚುವೇಶನ್ ಅರವೇ ಆಗಿಲ್ಲ. ಈಗ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಶಾಮನೂರು ವೈಜ್ಞಾನಿಕ ಇದೆಯೋ ಇಲ್ಲ ಅಂತ ಹೇಳಿ ಶಾಮನೂರು ಅವರು ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಬೆಂಬಲದೊಂದಿಗೆ ರಕ್ಷಣೆ ಹೈಕಮಾಂಡ್ಗೆ ಒಂದು ಸಂದೇಶ. ಸರಿನಾ ತಪ್ಪಾ? ಟೈಮಿಂಗ್ ಪ್ರಶ್ನೆ.
ಕ್ವಿಕ್ ಆಗಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಈ ಸಮೀಕ್ಷೆ ಮೊದಲು ಪಬ್ಲಿಕ್ ಡೊಮೇನ್ಗೆ ಬರಲಿ, ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಲಿ, ಅದು ವೈಜ್ಞಾನಿಕವೋ ಅವೈಜ್ಞಾನಿಕ ಅನ್ನೋದು ಆಮೇಲೆ ಮಾತಾಡೋಣ. ಅದಕ್ಕೂ ಮೂಡಾಗೋ ಸಂಬಂಧನೇ ಇಲ್ಲ, ಅದಕ್ಕೂ ಮುಖ್ಯಮಂತ್ರಿ ಸಂಬಂಧನೇ ಇಲ್ಲ. ಡೈವರ್ಟ್ ಮಾಡ್ಲಿಕ್ಕೆ ಮಾಡ್ತಾ ವಿರೋಧ ಪಕ್ಷಗಳ ಆ ಬೇಜವಾಬ್ದಾರಿತನ ಅವಿವೇಕಿತನದ ಹೇಳಿಕೆಗಳಿಗೆ ನಾವೇ ಉತ್ತರ ಕೊಡಬೇಕು. ಆಯ್ತು ರವೀಂದ್ರ ರೇಷ್ಮೆ ಸರ್, ಅಹಿಂದ ನಾಯಕರ ಬೆಂಬಲ ಇದೆ, ಗಣತಿ ಮುಂದಿಟ್ಟು ಹೈಕಮಾಂಡ್ ನಾಯಕರಿಗೆ ಸಂದೇಶ, ಇದು ಕಾಕತಾಳೀಯ. ಮತ್ತದೇ ಪ್ರಶ್ನೆ, ಟೈಮಿಂಗ್ ಬಗ್ಗೆ ಪ್ರಶ್ನೆ ಅಪ್ಪ, ಇದೇ ಸಂದರ್ಭದಲ್ಲಿ ಇದು ಬರ್ತಾ ಇರೋದು ನೋಡಿ. 2005ರಿಂದ ಇವತ್ತಿನವರೆಗೂ ಸಿದ್ದರಾಮಯ್ಯನವರಿಂದ ಹಿಡಿದು ರಾಹುಲ್ ಗಾಂಧಿವರೆಗೂ ಕೂಡ ಈ ಅಹಿಂದ ಸಿದ್ಧಾಂತ ಅಥವಾ ಜಾತಿ ಗಣತಿ ಪ್ರಸ್ತಾಪ ಇವೆಲ್ಲ ಬರ್ತಾ ಇದ್ದಾಗ ನಮ್ಮ ಕಣ್ಣೆದುರಿಗಿನ ಕಳೆದ 10 ವರ್ಷದಿಂದ ಭಾರತದ ಪ್ರಪ್ರಥಮ ಹಿಂದುಳಿದ ವರ್ಗದ ಪ್ರಧಾನಮಂತ್ರಿ ಆಗಿ ನರೇಂದ್ರ ಮೋದಿಯವರು ಪ್ರತಿಷ್ಠಾಪನೆ ಆಗಿಬಿಟ್ಟು ಈಗಾಗಲೇ 11ನೇ ವರ್ಷ ಪ್ರವೇಶ ಮಾಡಿದ್ದಾರೆ. ಮೋದಿಗಿಂತ ಅಹಿಂದನ ಸಿದ್ದರಾಮಯ್ಯ, ಮೋದಿಗಿಂತ ಸಣ್ಣ ಜಾತಿನ? ಆ ಗುಜರಾತ್ನಲ್ಲಿರೋ ಪಟೇಲ್, ಪಾಟೀದಾರ್, ಬನಿಯಾ, ಕ್ಷತ್ರಿಯ, ಮುಸ್ಲಿಮರ ಎಲ್ಲ ಜಾತಿಗಳಲ್ಲಿ ಮೆಟ್ಟು ನಿಂತ್ಬಿಟ್ಟು ವ್ಯಕ್ತಿ 23 ವರ್ಷದಿಂದ ನಂಬರ್ 1 ಸ್ಥಾನದಲ್ಲಿ ಇದ್ದಾನೆ ಅಂತಂದರೆ ನಮ್ಮ ಜನಸಾಮಾನ್ಯರು ಜಾತಿ ಮೀರಿದ ಒಂದು ರಾಜಕೀಯ ವಿವೇಕವನ್ನು ಪ್ರದರ್ಶಿಸ್ತಾ ಬಂದಿದ್ದಾರೆ. ಇದ್ರ ಕರ್ನಾಟಕದಲ್ಲಿ ವೀರಪ್ಪ ಮೊಯ್ಲಿ, ಧರ್ಮ್ ಸಿಂಗ್ ಥರದವರೆಲ್ಲ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಆಮೇಲೆ ಈ ವರದಿ ಆಯೋಗದ ಅನುಷ್ಠಾನ ಮಾಡೋದ್ರ ಬಗ್ಗೆ ದೇವರಾಜ ಅರಸರು 1977ರಲ್ಲಿ ಹಾವನೂರು ವರದಿನ ಅನುಷ್ಠಾನ ಮಾಡುವಾಗ ಇಂದಿರಾ ಗಾಂಧಿ ಅವರು ಲೋಕಸಭಾ ಚುನಾವಣೆ ಘೋಷಣೆ ಮಾಡಿಬಿಟ್ಟಿದ್ರು. ತುರ್ತು ಪರಿಸ್ಥಿತಿಯನ್ನು ವಾಪಸ್ ಪಡ್ಕೊಂಡ್ಬಿಟ್ಟು ಲೋಕಸಭಾ ಚುನಾವಣೆ ಘೋಷಣೆ ಆಗಿತ್ತು. ಆಮೇಲೆ ಹಾವನೂರು ಅವರು ತಮ್ಮ ವರದಿಯ ವಿವರಗಳನ್ನು ಬಚ್ಚಿಟ್ಟಿರಲಿಲ್ಲ, ಅವರು ಬಹಿರಂಗವಾಗಿ ಮಾತಾಡ್ತಿದ್ರು. ಲಿಂಗಾಯತರನ್ನ ಹೊರಗಿಟ್ಬಿಟ್ಟು ಉಳಿದವ್ರನ್ನೆಲ್ಲ ಹಿಂದುಳಿದ ವರ್ಗ ಅಂತ ಡಿಕ್ಲೇರ್ ಮಾಡಿದ್ರು. ಲಿಂಗಾಯತರಿಂದ ದೊಡ್ಡ ವಿರೋಧ ಬರುತ್ತೆ ಅಂತ ಗೊತ್ತಿದ್ದು ಚುನಾವಣೆಗಿಂತ ಮುಂಚೆನೆ, ಮತದಾನಕ್ಕಿಂತ ಮುಂಚೆನೆ ಆ ಹಾವನೂರು ವರದಿ ಆಧರಿಸಿದ ಒಂದು ಜಿಯೋ ಹೊರಡಿಸ್ಬಿಟ್ರು, ಸರ್ಕಾರಿ ಆದೇಶ ಹೊರಡಿಸ್ಬಿಟ್ರು, ಮೀಸಲಾತಿ ಆದೇಶ. ಅದು ರಾಜಕೀಯ ಇಚ್ಛಾಶಕ್ತಿ ಅನ್ನೋ ಶಬ್ದ ಚಾಲ್ತಿಗೆ ಬಂದಿದೆ ದೇವರಾಜ ಅರಸರಿಂದ. ಪೊಲಿಟಿಕಲ್ ವಿಲ್, ಹಿ ಶುಡ್ ಡೆಮಾನ್ಸ್ಟ್ರೇಟ್ ಪೊಲಿಟಿಕಲ್ ವಿಲ್ ಇರ್ರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಕಾನ್ಸಿಕ್ವೆನ್ಸಸ್. ಅಂದರೆ ಚುನಾವಣೆ ಫಲಿತಾಂಶ ಏನಾದರೂ ಆಗಲಿ, ಇದು ನನ್ನ ಬದ್ಧತೆಯ ವಿಚಾರ, ನಾನು ತಂದಿದ್ದೀನಿ ತಂದ್ಬಿಟ್ರು. ಉಳಿದು ಯಾವ ಮುಖ್ಯಮಂತ್ರಿಗೂ ಅದು ಸಾಧ್ಯವಾಗಲೇ ಇಲ್ಲ. ಅದಾದ ನಂತರ ವೆಂಕಟಸ್ವಾಮಿ ವರದಿ ಬಂತು, ರಾಮಕೃಷ್ಣ ಹೆಗಡೆ ಅವ್ರಿಗೂ ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕಾಗಲಿಲ್ಲ. ಚಿನ್ನಪ್ರೆಡ್ಡಿ ವರದಿ ಬಂತು. ಚಿನ್ನಪ್ರೆಡ್ಡಿ ವರದಿ ಅನುಷ್ಠಾನ ಮಾಡಿದಾಗ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ, ಸ್ವತಃ ಅತ್ಯಂತ ಹಿಂದುಳಿದ ವರ್ಗದ ಮುಖ್ಯಮಂತ್ರಿ. ಮರುದಿವಸವೇ ದೇವೇಗೌಡರ ನೇತೃತ್ವದಲ್ಲಿ ಜಾತಿ ಬಲ ಪ್ರದರ್ಶನ ನಡೀತು ಕಬ್ಬನ್ ಪಾರ್ಕ್ನಲ್ಲಿ. ಬಾಲಗಂಗಾಧರ ಸ್ವಾಮಿಗಳ ನೇತೃತ್ವದಲ್ಲಿ ದೇವೇಗೌಡರು ಒಕ್ಕಲಿಗರ ದೊಡ್ಡ ಬಲ ಪ್ರದರ್ಶನ ಮಾಡಿದ್ಮೇಲೆ ಪಾಪ ಮೊಯ್ಲಿ ಅವರು ಹೆದರ್ಕೊಂಡ್ಬಿಟ್ರು. ರಾತ್ರಿ 82% ರಿಸರ್ವೇಷನ್ ಅನೌನ್ಸ್ ಮಾಡಿಬಿಟ್ರು. ಯಾರು ಬ್ರಾಹ್ಮಣರು, ವೈಶ್ಯರು, ಕ್ರಿಶ್ಚಿಯನ್ರು ಬಿಟ್ಟರೆ ಉಳಿದವ್ರು ಎಲ್ಲರೂ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಹೇಳ್ಬಿಟ್ಟು 82% ರಿಸರ್ವೇಷನ್. ಅವ್ರಿಗೆ ಗೊತ್ತಿತ್ತು ಅದು ನ್ಯಾಯಾಲಯದಲ್ಲಿ ನಿಲ್ಲಲ್ಲ ಅಂತ. ಅವತ್ತು ಪ್ರತಿಭಟನೆ ಮಾಡಿದವರು H. ವಿಶ್ವನಾಥ್ ಮಾತ್ರ. ಕನ್ನಡ ಸಂಸ್ಕೃತಿ ಇಲಾಖೆ ಮಂತ್ರಿ ಆಗಿದ್ರು ಕಾಂಗ್ರೆಸ್ ಸರ್ಕಾರದಲ್ಲಿ. ನೀವೊಬ್ಬ ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಆಗಿಬಿಟ್ಟು ದ್ರೋಹ ಮಾಡಿಬಿಟ್ರಲ್ಲ, ಆ ಜಾತಿ ಬಲ ಪ್ರದರ್ಶನ ಹೆದರ್ಕೊಂಡು ಕೈ ಬಿಟ್ಬಿಟ್ರಲ್ಲ ಅಂತಂದ್ಬಿಟ್ಟು ಮೊಯ್ಲಿ ಅವ್ರನ್ನ ವಿರೋಧಿಸಿದ ಅವತ್ತು ಅವರೊಬ್ಬರೇ. ಉಳಿದಂತೆ ಸಿದ್ದರಾಮಯ್ಯ ಇವರೆಲ್ಲ ವಿರೋಧ ಪಕ್ಷದಲ್ಲಿದ್ರು. ಅವ್ರು ಯಾರು ಕೂಡ ವೆಂಕಟಸ್ವಾಮಿ ವರದಿ ಪರವಾಗಿ ನಿಲ್ಲೇ ಇಲ್ಲ. ಯಾಕಂದ್ರೆ ಅವ್ರ ನಾಯಕ ದೇವೇಗೌಡರು ಅದನ್ನು ವಿರೋಧಿಸ್ಬಿಟ್ಟಿದ್ರು. ಇದು ಹೀಗಾಗಿ ಈ ಮೀಸಲಾತಿ, ಜಾತಿ ಮೀಸಲಾತಿ ಪ್ರಶ್ನೆ ಅನೇಕ ವ್ಯಕ್ತಿಗತ ಹಿತಾಸಕ್ತಿ, ಜನಾಂಗೀಯ ಹಿತಾಸಕ್ತಿ, ರಾಜಕೀಯ ಹಿತಾಸಕ್ತಿ ಎಲ್ಲರ ಜೊತೆ ತಳಕು ಹಾಕೊಂಡಿರೋದ್ರಿಂದ ಮೇಲ್ನೋಟಕ್ಕೆ ಯಾವುದು ಪಾರದರ್ಶಕವಾಗಿ ನಡೆಯುತ್ತೆ. ಅವ್ರ ಪಕ್ಷದಲ್ಲೇ ವಿರೋಧ ಇದೆ ಅಂತ ಗೊತ್ತಿದ್ರು ಕೂಡ ಆಲ್ರೆಡಿ ರಾಜಕೀಯವಾಗಿ ಒತ್ತಡದ ಸಂದರ್ಭದಲ್ಲಿರುವ ಸಿದ್ದರಾಮಯ್ಯನವರು ಈಗ ಈ ಜೇನ್ಗೂಡಿ ಕೈ ಹಾಕೋ ಪ್ರಯತ್ನ ನಿಜವಾಗ್ಲೂ ಮಾಡ್ತಾರಾ? ಬಿಜೆಪಿಯವರು, JDS ನವರು, ಅವರ ಪಕ್ಷದ ವಿಶ್ಲೇಷಣೆ ಇದ್ರ ಬಗ್ಗೆ ಏನಿದೆ ಕೇಳೋಣ ಬ್ರೇಕ್ ಆದ್ಮೇಲೆ.